ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ. ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆಯನ್ನು ಈ ಸಮಯದಲ್ಲಿ ವಹಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು, ಯಶಸ್ಸನ್ನು ಕಾಣಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ, ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ರಾಶಿಚಕ್ರದ 3ನೇ ರಾಶಿಚಕ್ರ ಚಿಹ್ನೆ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿದವರು ಹೆಚ್ಚು ಮಾತನ್ನು ಪ್ರೀತಿಸುವವರು, ಜನರೊಂದಿಗೆ ಹೆಚ್ಚು ಮಾತನಾಡಲು ಇಷ್ಟಪಡುತ್ತಾರೆ. ಈ ರಾಶಿಯವರ ಸಂಭಾಷಣೆಯ ಹಿಂದೆ ಪ್ರೇರಕ ಶಕ್ತಿ ಎಂದರೆ ಅವರ ಮನಸ್ಸು. ಕುಂಡಲಿಯಲ್ಲಿ 3ನೇ ಮನೆಯನ್ನು ಆಳುವ ಈ ರಾಶಿಯವರು ಭೌತಿಕ ವಿಷಯಗಳತ್ತ ಆಸಕ್ತಿಯನ್ನು ಹೊಂದಿರುತ್ತಾರೆ. ಜನರು ಹಾಗೂ ಸ್ಥಳವನ್ನು ಇಷ್ಟಪಡುವ ಮುನ್ನ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ನಂತರ ಮುಂದುವರಿಯುತ್ತಾರೆ. ಈ ರಾಶಿಯವರ ವ್ಯಕ್ತಿತ್ವ ಹಾಗೂ ಜೀವನದ ಕುರಿತು ಇನ್ನಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಇದರ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣದ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಮಿಥುನ ರಾಶಿಯವರ ಸ್ವಭಾವದ ಬಗ್ಗೆ ನಾವು ಮೊದಲಿಗೆ ತಿಳಿಯುವುದಾದರೆ, ಇವರು ಕಾಲ್ಪನಿಕ, ಆಹ್ಲಾದಕರ, ಚಿಂತನಶೀಲ ಹಾಗೂ ಎಲ್ಲದಕ್ಕೂ ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೆ. ಅವಳಿ ಸಂಕೇತಗಳು ಮಿಥುನ ರಾಶಿಯನ್ನು ಪ್ರತಿನಿಧಿಸುವುದರಿಂದಾಗಿ ಇದು ಅವರ ಉಭಯ ಸ್ವಭಾವದ ಗುಣವನ್ನು ವಿವರಿಸುತ್ತದೆ. ಇವರು ಪರಿಣಾಮಕಾರಿ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ಬುದ್ಧಿವಂತಿಕೆ, ನ್ಯಾಯಯುತ ಹಾಗೂ ಮಾನವೀಯ ಸ್ವಭಾವವನ್ನು ಒಳಗೊಂಡಿರುತ್ತಾರೆ. ಇವರ ನಡವಳಿಕೆಯಿಂದಲೇ ಇತರರಿಗಿಂತ ಭಿನ್ನವಾಗಿರುತ್ತದೆ. ಅವರು ಇತರ ವ್ಯಕ್ತಿಗಳನ್ನು ನೋಡಿದಾಗಲೇ ಅವರ ಒಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವೊಮ್ಮೆ ಇದನ್ನು ದುರುಪಯೋಗಪಡಿಸಿಕೊಳ್ಳಬಹುದಾಗಿರಲಿದೆ. ಇವರು ಉತ್ತಮ ಸಂವಹನಕಾರರು, ಉತ್ತಮ ವಾಗ್ಮಿ ಹಾಗೂ ಹಾಸ್ಯ ಪ್ರವೃತ್ತಿಯವರು ಆಗಿರುತ್ತಾರೆ. ಈ ಗುಣಲಕ್ಷಣಗಳಿಂದಲೇ ಅವರು ಕೆಲವು ಉತ್ತಮ ಸ್ನೇಹಿತರನ್ನು ಗೆಲ್ಲುತ್ತಾರೆ. ಆತಂಕ ಎದುರಾದಾಗ ಉಗುರು ಕಚ್ಚುವ ಸ್ವಭಾವ ಇವರದಾಗಿರುತ್ತದೆ. ಹಾಗೆ ಮಿಥುನ ರಾಶಿಗೆ ಸೇರಿದ ಜನರ ಪ್ರೀತಿ, ಪ್ರೇಮ, ವಿಶ್ವಾಸವು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಪ್ರೇಮಿಯಾಗಿ ಇವರು ಸಾಕಷ್ಟು ವಿನೋದ ಹಾಗೂ ಉತ್ಸಾಹವನ್ನು ಪರಿಗಣಿಸುವ ವ್ಯಕ್ತಿಯೂ ಆಗಿರುತ್ತಾರೆ. ಮಾತುಕತೆ ಹಾಗೂ ಚರ್ಚೆಗಳನ್ನು ಮಾಡುವ ವ್ಯಕ್ತಿ ಇವರಾಗಿದ್ದು, ತಮ್ಮ ಬುದ್ಧಿವಂತಿಕೆ ಹಾಗೂ ತಮ್ಮ ಶಕ್ತಿಗೆ ಹೊಂದಿಕೊಳ್ಳುವವರನ್ನು ಕಂಡುಕೊಳ್ಳುತ್ತಾರೆ. ಹಾಗೆ ಇವರು ವಿವಿಧ ಪ್ರೇಮಿಗಳೊಂದಿಗೆ ಸಮಯ ಕಳೆಯುತ್ತಾರೆ. ಇವರ ಪರಿಪೂರ್ಣವಾದ ಸಂತೋಷ, ಪ್ರಚೋದನೆಯ ಅನುಭವವನ್ನು ಬಯಸುತ್ತಾರೆ. ಪರಿಪೂರ್ಣವಾದ ಹೊಂದಾಣಿಕೆಯನ್ನು ತಮ್ಮ ಪ್ರೇಮಿಯಿಂದಲೇ ಕಂಡುಕೊಂಡ ನಂತರ ದೀರ್ಘಕಾಲದವರೆಗೂ ಇಬ್ಬರು ಸೂಕ್ತವಾದ ಜೀವನ ಶೈಲಿಯೊಂದಿಗೆ ಮುಂದುವರಿಯುತ್ತಾರೆ. ಇವರು ತಮ್ಮ ವಲಯದಲ್ಲಿ ಇರುವ ಪ್ರತಿಯೊಬ್ಬರನ್ನು ಸಂತೋಷವಾಗಿ ಇಡಲು ಬಯಸುವ ವ್ಯಕ್ತಿಗಳಾಗಿರುತ್ತಾರೆ. ಎಲ್ಲರ ಬದುಕಿನ ಪುಟದಲ್ಲೂ ತಾವಿರಬೇಕೆಂದು ಬಯಸುತ್ತಾರೆ. ಎಲ್ಲರನ್ನೂ ಪ್ರೀತಿಸುವ ಇವರ ಸ್ವಭಾವದಿಂದ ಎಲ್ಲರ ಹೃದಯವನ್ನು ಗೆಲ್ಲುತ್ತಾರೆ. ಅಗತ್ಯದ ಸಮಯದಲ್ಲಿ ಜೊತೆಗಿದ್ದು ಬೆಂಬಲಿಸುತ್ತಾರೆ. ಇನ್ನು ಮಿಥುನ ರಾಶಿಗೆ ಸೇರಿದ ಮಹಿಳೆಯರ ವ್ಯಕ್ತಿತ್ವ ಹಾಗೆ ಅವರ ಸಕಾರಾತ್ಮಕ ಸ್ವಭಾವದ ಬಗ್ಗೆ ನಾವು ತಿಳಿಯುವುದಾದರೆ, ಈ ರಾಶಿಗೆ ಸೇರಿದ ಮಹಿಳೆಯರು ಶಕ್ತಿ ಹಾಗೂ ರೋಮಾಂಚಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಈ ಮಹಿಳೆಯರು ಸ್ಮಾರ್ಟ್ ಹಾಗೂ ಇತರರನ್ನು ತಮ್ಮ ಮೋಹದ ಸೆಳೆತನದಿಂದ ಮೆಚ್ಚಿಸುತ್ತಾರೆ. ವಿವಿಧ ಸ್ಥಳಗಳಿಗೆ ಹೋಗಲು, ಜೀವನದಲ್ಲಿ ವಿವಿಧ ಕ್ಷೇತ್ರಗಳ ಜನರನ್ನು ಭೇಟಿ ಮಾಡಲು ಅವಕಾಶಗಳನ್ನು ಪಡೆಯುವುದರಿಂದಾಗಿ ಸಾಕಷ್ಟು ಪ್ರಯಾಣವನ್ನು ಮಾಡುತ್ತಾರೆ. ಈ ರಾಶಿಗೆ ಸೇರಿದ ಜನರು ಎಲ್ಲರೊಂದಿಗೂ ಸುಲಭವಾಗಿ ಹೊಂದಿಕೊಳ್ಳಬಲ್ಲರು, ಏಕೆಂದರೆ ಇವರ ಸಂಭಾಷಣೆಯ ಶೈಲಿ ಅತ್ಯುತ್ತಮವಾಗಿರುತ್ತದೆ ಹಾಗೂ ವಿಶಾಲ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಹಾಗಾದರೆ ಮಿಥುನ ರಾಶಿಗೆ ಸೇರಿದ ಜನರ ನಕಾರಾತ್ಮಕ ಸ್ವಭಾವದ ಬಗ್ಗೆ ನಾವು ಈಗ ತಿಳಿಯೋಣ. ಮಿಥುನ ರಾಶಿಯ ಮಹಿಳೆಯರು ತಮ್ಮ ಸ್ವಭಾವವನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ. ಪ್ರಣಯ ಸಂಬಂಧದಲ್ಲಿ ಪ್ರವೇಶಿಸಲು ಭಯಪಡುತ್ತಾರೆ.
ಮಿಥುನ ರಾಶಿಯ ಮಹಿಳೆಯರು ಹೆಚ್ಚು ಯೋಚಿಸುತ್ತಾರೆ ಹಾಗೂ ಅರ್ಥ ಮಾಡಿಕೊಳ್ಳುವುದು ಕಡಿಮೆಯಾಗಿರುತ್ತದೆ. ಇದು ಅವರ ಜೀವನದ ಮೇಲೆ ಹಲವು ಪರಿಣಾಮವನ್ನು ಬೀರಲಿದೆ. ಇದು ಮಿಥುನ ರಾಶಿಗೆ ಸೇರಿದ ಜನರ ಅಂದರೆ ಹೆಣ್ಣು ಮಕ್ಕಳ ಮಹಿಳೆಯರ ವಿಷಯವಾಗಿದ್ದು, ಇನ್ನು ಪುರುಷರ ವ್ಯಕ್ತಿತ್ವ ಹಾಗೆ ಇವರ ಸಕಾರಾತ್ಮಕ ಸ್ವಭಾವ ಹಾಗೆ ನಕಾರಾತ್ಮಕ ಸ್ವಭಾವದ ಬಗ್ಗೆ ಈಗ ತಿಳಿಯೋಣ. ಮಿಥುನ ರಾಶಿಯ ಪುರುಷರು ಸಕಾರಾತ್ಮಕ ಗುಣದವರು, ಸಹನ ಪ್ರಿಯರು, ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ. ಅವರ ವಿಶಿಷ್ಟ ಲಕ್ಷಣಗಳು ಸ್ನೇಹಪರದಂತೆ ಹಾಗೂ ಜನರೊಂದಿಗೆ ಹೊಂದಿಕೊಳ್ಳುವುದು. ಇವರು ಯಾವುದೇ ವಿಷಯದ ಬಗ್ಗೆ ಹೇಳಿದರೂ ಕೂಡ ಮಾತನಾಡುವ ಸಾಮರ್ಥ್ಯವನ್ನು ಚಾತುರ್ಯತೆಯನ್ನು ಹೊಂದಿರುತ್ತಾರೆ. ಇನ್ನು ನಕಾರಾತ್ಮಕ ಸ್ವಭಾವದ ಬಗ್ಗೆ ನಾವು ತಿಳಿಯುವುದಾದರೆ, ಒಬ್ಬ ವ್ಯಕ್ತಿಯು ದೂರವಾದರೆ ಅವರ ಬಗ್ಗೆ ಎಂದಿಗೂ ಕಾಳಜಿ ವಹಿಸುವುದಿಲ್ಲ. ಇವರು ನಂಬಿಕೆ ಅರ್ಹರಲ್ಲ, ಕೆಲವೊಮ್ಮೆ ಹಠಮಾರಿ ಮಕ್ಕಳಂತೆ ವರ್ತಿಸುತ್ತಾರೆ. ಹಾಗೆ ಮಿಥುನ ರಾಶಿಗೆ ಸೇರಿದ ಜನರ ಕೆಲವು ಪ್ರಮುಖ ವಿಷಯಗಳೆಂದರೆ, ಮಿಥುನ ರಾಶಿಯವರು ನಿರಂತರವಾಗಿ ಒಂಟಿಯಾಗಿರುವುದಿಲ್ಲ. ಹಾಗೆ ಇವರು ಅವಿವಾಹಿತರಾಗಿರುವುದರ ಬಗ್ಗೆ ಚಿಂತಿಸುವುದಿಲ್ಲ ಮತ್ತು ಬದಲಿಗೆ ತಮ್ಮ ಸಾಮರ್ಥ್ಯಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈ ಅವಕಾಶವನ್ನು ಬಳಸಿಕೊಳ್ಳುತ್ತಾರೆ. ಮಿಥುನ ರಾಶಿಯವರು ಒಂದೇ ಜೀವನದಿಂದ ಭಯಪಡುವುದಕ್ಕಿಂತ ಹೆಚ್ಚು ರೋಮಾಂಚನಗೊಳ್ಳುತ್ತಾರೆ. ಹಾಗೆ ಇವರು ಸಮಯವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ. ಕ್ಷಣಿಕ ಸಂತೋಷಕ್ಕೆ ತಮ್ಮ ಸಮಯವನ್ನು ವ್ಯರ್ಥ ಮಾಡಲು ಬಯಸದ ಮಿಥುನ ರಾಶಿಗೆ ಸೇರಿದ ಜನರು ಸಂಬಂಧದ ವಿಷಯಕ್ಕೆ ಬಂದಾಗ ಮಿಥುನ ರಾಶಿಯವರು ಸ್ಪಷ್ಟ ಭವಿಷ್ಯದೊಂದಿಗೆ ದೀರ್ಘಕಾಲದವರೆಗೆ ಬದ್ಧತೆ ಆದ್ಯತೆಯನ್ನು ನೀಡುತ್ತಾರೆ. ಹಾಗೆ ಇವರು ಪ್ರಾಮಾಣಿಕರು ಆಗಿದ್ದು, ಇವರ ಪಾರದರ್ಶಕತೆಯನ್ನು ಗೌರವಿಸುತ್ತಾರೆ. ಅದಕ್ಕಾಗಿಯೇ ಅವರು ನೇರವಾಗಿ ಮಾತನಾಡಲು ಹೆದರುವುದಿಲ್ಲ. ಮಿಥುನ ರಾಶಿಯವರು ನಿಜವಾದ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಾರೆ, ಏಕೆಂದರೆ ಈ ಎರಡು ಪರಿಕಲ್ಪನೆಗಳು ಅವರಿಗೆ ಬಹಳ ಮುಖ್ಯವಾಗಿರುತ್ತದೆ. ಇನ್ನು ನಂಬಿಕೆ ಸಮಸ್ಯೆಯಲ್ಲಿ ಮಿಥುನ ರಾಶಿಯವರು ಸಂಬಂಧದಲ್ಲಿ ಉಳಿಯುವುದು ಕಷ್ಟಕರವಾಗಿರಲಿದೆ. ಹಾಗಾಗಿ ಇವರು ಪ್ರೀತಿಯಲ್ಲಿ ಬೀಳುವುದು ಸ್ವಲ್ಪ ಕಷ್ಟ. ಭವಿಷ್ಯದ ಸಾಧ್ಯತೆಯೊಂದಿಗೆ ದೀರ್ಘಕಾಲದ ಪಾಲುದಾರಿಕೆಗೆ ಆದ್ಯತೆ ನೀಡುತ್ತಾರೆ. ಮಿಥುನ ರಾಶಿಯವರು ಈ ಹಿಂದೆ ನೋವಿಗೊಳಗಾಗಿದ್ದರೆ ಅಥವಾ ಸಮಸ್ಯೆಯನ್ನು ಎದುರಿಸಿದ್ದರೆ ಅವರು ತಮ್ಮ ಭವಿಷ್ಯದ ಸಂಬಂಧದಲ್ಲಿ ಹೆಚ್ಚು ಜಾಗರೂಕರಾಗಿರುತ್ತಾರೆ. ಹಾಗೆ ಲೆಕ್ಕಾಚಾರ ಮಾಡುವುದರಲ್ಲಿ ಅವರು ತಕ್ಷಣವೇ ತಮ್ಮ ನಿರ್ಧಾರಗಳನ್ನು ಹೇಳುತ್ತಾರೆ. ಅವರು ತಕ್ಷಣವೇ ತಮ್ಮ ಹೃದಯವನ್ನು ನೀಡುವುದಿಲ್ಲ. ಆದರೆ ಅವರು ಹಾಗೆ ಮಾಡಿದರೆ ಅವರ ಅಭದ್ರತೆಯನ್ನು ಮುರಿಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂದರ್ಥ. ಹಾಗೆ ತಮಾಷೆ ಗುಣವನ್ನು ಹೊಂದಿರುವ ಮಿಥುನ ರಾಶಿಯವರು ಕಡಿಮೆ ಸಮಯದಲ್ಲಿ ಜನರನ್ನು ಸುಲಭವಾಗಿ ನಗಿಸುತ್ತಾರೆ. ಹಾಗೆ ಜನರೊಂದಿಗೆ ಬೆರೆಯಲು ಅವರು ಹಾಸ್ಯವನ್ನು ಹೇಗೆ ಬಳಸಬಹುದು ಎಂದು ತಿಳಿಯುತ್ತಾರೆ. ಹಾಗೆ ಅವರು ಹಾಸ್ಯ ಪ್ರಜ್ಞೆಯಿಂದಲೇ ಅದ್ಭುತ ಸ್ನೇಹಿತರ ರಚಿಸಲು ಮತ್ತು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಚಿಂತಿಸಬೇಡಿ, ಅವರು ಹಾಸ್ಯಗಳು ನೋವುಂಟು ಮಾಡುವುದ ಉದ್ದೇಶವನ್ನು ಹೊಂದಿರುವುದಿಲ್ಲ. ಹಾಗೆ ಉತ್ತಮ ಬುದ್ಧಿ ಹಾಗೂ ಉತ್ತಮ ಸಂವಹನಕಾರರಾಗಿರುವ ಮಿಥುನ ರಾಶಿಗೆ ಸೇರಿದ ಜನರು ಸೂರ್ಯ ಮತ್ತು ಬುಧದ ಪ್ರಭಾವದಿಂದಾಗಿ ಬುದ್ಧಿವಂತರು, ಉತ್ತಮ ಸಂವಹನಕಾರರು ಕೂಡ ಆಗಿರುತ್ತಾರೆ. ಬುಧ ಗ್ರಹವು ಬುದ್ಧಿಶಕ್ತಿಯ ಗ್ರಹವಾಗಿದೆ. ಆದ್ದರಿಂದ ಇದು ಮಿಥುನ ರಾಶಿಯ ಮೇಲೆ ಅಂತಹ ಮಹತ್ವ ಪ್ರಭಾವವನ್ನು ಹೊಂದಿರುವಂತೆ ಮಾಡಲಿದೆ. ಮಿಥುನ ರಾಶಿಯ ಸ್ಥಳೀಯರು ಕೆಲವು ಉಪಯುಕ್ತ ಮಾಹಿತಿಗಳನ್ನು ತಮ್ಮ ಮಾನಸಿಕ ಗ್ರಂಥಾಲಯಕ್ಕೆ ಸೇರಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಒಟ್ಟಾರೆ ಈ ಎಲ್ಲ ಮಾಹಿತಿಯು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅನ್ವಯವಾಗಿದ್ದು, ಇನ್ನು ಇವರ ಆರೋಗ್ಯ, ಉದ್ಯೋಗ ಹಾಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ, ಗ್ರಹ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ, ಅಕ್ಟೋಬರ್ ಕೊನೆಯ ವಾರದಿಂದ ನವೆಂಬರ್ವರೆಗೂ ಏನೆಲ್ಲ ಬದಲಾವಣೆಯನ್ನು ನೀವು ಪಡೆಯಲಿದ್ದೀರಿ ಎಂದು ತಿಳಿಯೋಣ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಭವಿಷ್ಯ. ಮಿಥುನ ರಾಶಿಯವರಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ತರಲಿದೆ ಎಂದು ತಿಳಿಯುವುದಾದರೆ, ಮಂಗಳನು ಈ ಸಮಯದಲ್ಲಿ ನಿಮ್ಮ 6ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಬಾಕಿ ಇರುವ ಎಲ್ಲ ಕೆಲಸಗಳು, ದಾಖಲೆಗಳು ಹಾಗೂ ನಿಯಮ ಪಾಲನೆಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಮಾಡಲಿದೆ. ಮಂಗಳನ ಈ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮೇಲಾಧಿಕಾರಿಗಳೊಂದಿಗೆ ವಾದವನ್ನು
ತಪ್ಪಿಸುವುದು ಬಹು ಮುಖ್ಯವಾಗಿದ್ದು, ಇದರಿಂದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು, ಗೊಂದಲಗಳನ್ನು ಹಾಗೆ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿಕೊಳ್ಳಬಹುದಾಗಿರಲಿದೆ. ಈ ಸಮಯದಲ್ಲಿ ಉತ್ತಮ ರೀತಿಯ ಕಾರ್ಯನಿರ್ವಹಣೆಯನ್ನು ಮಾಡುವುದು ಹಾಗೆ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿದ್ದು, ನಿಮ್ಮ ಅಪೂರ್ಣ ಕೆಲಸಗಳಿಂದ ನಿಮಗೆ ತೊಂದರೆಗಳು ಉಂಟಾಗಬಹುದು. ವಾದಗಳನ್ನು ತಪ್ಪಿಸಿ ಪರಿಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಸುಧಾರಿಸಲು ನೀವು ಪ್ರಯತ್ನಿಸಿ. ಇನ್ನು 10ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಕೆಲಸದ ಹೊರೆ ಹೆಚ್ಚಾಗಲಿದೆ. ಇದರಿಂದಾಗಿ ದೈನಂದಿನ ಕಾರ್ಯಕ್ರಮಗಳನ್ನು ಯೋಜಿಸುವುದು ಬಹು ಮುಖ್ಯವಾಗಿದ್ದು, ಇದರಿಂದಾಗಿ ಆಗುವ ಗೊಂದಲದ ವಾತಾವರಣಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ. ಇನ್ನು ಪ್ರಕ್ರಿಯೆಗೆ ಅಂಟಿಕೊಂಡಿರುವುದರಿಂದಾಗಿ ನಿಮ್ಮ ದೈನಂದಿನ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗಲಿದೆ. ಹಾಗೆ ಈ ಸಮಯದಲ್ಲಿ ಬುಧನು 6ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ಪ್ರಸ್ತಾಪನೆಗಳಿಗೆ ಹಾಗೆ ಉತ್ತಮ ರೀತಿಯ ಸಂವಹನೆಗೆ ಸಹಾಯ ಮಾಡುತ್ತಾನೆ. ಹಾಗೆ ಈ ಸಮಯದಲ್ಲಿ ವಿನಯಶೀಲರಾಗಿ ಇರುವುದು ಹಾಗೆ ಸಭೆಗಳಲ್ಲಿ ಉತ್ತಮ ರೀತಿಯ ಸಂವಹನೆಯನ್ನು ತಾಳ್ಮೆಯಿಂದ ಮಾಡುವುದು ಬಹು ಮುಖ್ಯವಾಗಿದ್ದು, ನಿಮ್ಮ ಮಾತುಗಳನ್ನು ಅವರಿಗೆ ಸರಿಯಾಗಿ ಅರ್ಥವಾಗುವಂತೆ ಹೇಳಿ. ಇದರಿಂದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಹೆಸರಿನ ಗಳಿಕೆಯನ್ನು ಹಾಗೆ ಕೆಲಸದಲ್ಲಿ ಉತ್ತಮ ರೀತಿಯ ಬಡ್ತಿ ಹಾಗೆ ವೇತನ ಹೆಚ್ಚಳವನ್ನು ಪಡೆದುಕೊಳ್ಳಲು ಇದು ಸಹಕಾರಿಯಾಗಿರಲಿದೆ. ಒಟ್ಟಾರೆ ಹೇಳುವುದಾದರೆ, ವೃತ್ತಿ ಮತ್ತು ಉದ್ಯೋಗದ ಸ್ಥಳಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಮಂಗಳ ಮತ್ತು ಬುಧನಿಂದಾಗಿ ಉತ್ತಮ ರೀತಿಯ ಬದಲಾವಣೆಯು ಹಾಗೆ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲು ಉತ್ತಮ ರೀತಿಯ ಮಾರ್ಗಗಳು ಗೋಚರವಾಗಲಿದೆ. ಇದರಿಂದಾಗಿ ನಿಮಗೆ ನೆಮ್ಮದಿಯ ವಾತಾವರಣ ಸಿಗಲಿದ್ದು, ನೀವು ಕೆಲಸವನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಇರುವಂತಹ ಮಿಥುನ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು, ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ. ಆರ್ಥಿಕವಾಗಿ ಈ ಸಮಯವು ಸಾಮಾನ್ಯ ಫಲಿತಾಂಶವನ್ನು ನೀಡಲಿದ್ದು, ಆದರೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಅಧಿಕವಾಗಿರಲಿದೆ. ತಪ್ಪು ನಿರ್ಧಾರಗಳಿಂದ ಕೆಲವು ಖರ್ಚುಗಳು ಮತ್ತು ಕುಟುಂಬ ಅಗತ್ಯತೆಗಳಿಗೆ ಹೆಚ್ಚಿನ ಖರ್ಚುಗಳು ಉಂಟಾಗಬಹುದು. ಆದರೆ ಸರಿಯಾದ ಬಜೆಟನ್ನು ರೂಪಿಸಿ ಮುಂದುವರೆದರೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಹೊಂದಬಹುದಾಗಿರಲಿದೆ. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ವಾಹನ ಸಂಬಂಧಿತ ಖರ್ಚು ಹಾಗೆ ದುರಸ್ತಿಯ ಸಾಧ್ಯತೆ ಅಧಿಕವಾಗಿರಲಿದೆ. ಸರಿಯಾದ ಮಾರ್ಗದರ್ಶನವಿಲ್ಲದ ಹಣ ಹೂಡಿಕೆಯನ್ನು ಮಾಡಿದರೆ ನೀವು ಅಪಾಯಗಳಿಗೆ ಒಳಗಾಗಬಹುದು. ಆದ್ದರಿಂದ ಬಹಳ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡಲು ಇದು ಸರಿಯಾದ ಸಮಯವಲ್ಲದ ಕಾರಣದಿಂದಾಗಿ ಮುಂದಿನ ಉತ್ತಮ ಸಮಯದವರೆಗೂ, ಗ್ರಹ ಸಂಚಾರದವರೆಗೂ ಕಾಯುವುದು ಬಹು ಮುಖ್ಯವಾಗಿರಲಿದೆ. ಇನ್ನು 2ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸ್ಥಿರ ನಗದು ಹರಿಯಲಿದೆ. ಇದರ ಬೆಂಬಲವೂ ಕೂಡ ಇರಲಿದೆ. ಆದರೆ ಇಂದಿನ ತಪ್ಪುಗಳನ್ನು ಸರಿಪಡಿಸಲು ಇದು ಉತ್ತಮ ಸಮಯವಾಗಿರುವುದರಿಂದಾಗಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲಕ್ಕೆ ಒಳಗಾಗಲಿದ್ದೀರಿ. ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ರೀತಿಯ ಬಜೆಟನ್ನು ರೂಪಿಸಿ. ಹಾಗೆ ಬಜೆಟ್ನಂತೆ ನೀವು ಮುಂದುವರೆದರೆ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಗೊಂದಲಗಳನ್ನು ತಪ್ಪಿಸಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಉತ್ತಮ ರೀತಿಯ ಆರ್ಥಿಕ ಹಣದ ಅರಿವನ್ನು ಪಡೆಯಲಿದ್ದೀರಿ. ಉತ್ತಮ ಮಾರ್ಗಗಳಿಂದ, ಹಳೆಯ ಹೂಡಿಕೆಗಳಿಂದ ಆರ್ಥಿಕ ವ್ಯವಹಾರಗಳು ಸುಗಮವಾಗಿ ಸಾಗಲಿದೆ. ಆದರೆ ಈ ಸಮಯದಲ್ಲಿ ಯಾವುದೇ ರೀತಿಯ ಹೊಸ ಹೂಡಿಕೆಗಳು, ವಿದೇಶಿ ವ್ಯಾಪಾರ ಅಥವಾ ವ್ಯಾಪಾರ ವಿಸ್ತರಣೆಗಳನ್ನು ಮಾಡುವುದು ಉತ್ತಮವಾಗಿರುವುದಿಲ್ಲ, ಸೂಕ್ತವೂ ಕೂಡ ಅಲ್ಲ. ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳಿಗೆ ನೀವು ಹೆಚ್ಚಾಗಿ ಒಳಗಾಗಲಿದ್ದೀರಿ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ. ಇದರಿಂದಾಗಿಯೂ ಕೂಡ ನೀವು ಆರ್ಥಿಕ ಗೊಂದಲಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿದೆ. ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ತಿಳಿಯೋಣ. ಕೌಟುಂಬಿಕವಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಉತ್ತಮ ಸಮಯವೆಂದೇ ಹೇಳಬಹುದು. ಏಕೆಂದರೆ ನಿಮಗೆ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲ ಸಿಗುವುದರಿಂದಾಗಿ ನೀವು ಯಾವುದೇ ರೀತಿಯ ಗೊಂದಲ ಸಮಸ್ಯೆಗಳಲ್ಲಿದ್ದರೂ ಕೂಡ ಪರಿಹಾರವನ್ನು ಕುಟುಂಬದ ಸದಸ್ಯರು ಸೂಚಿಸಲಿದ್ದಾರೆ. ಹಾಗೆ ಈ ಸಮಯದಲ್ಲಿ ಕುಟುಂಬ ಸಮಾರಂಭಗಳಲ್ಲಿ ಭಾಗವಹಿಸಲು ಅವಕಾಶಗಳನ್ನು ಪಡೆಯಲಿದ್ದು, ನೀವು ಮಾನಸಿಕ ನೆಮ್ಮದಿಯನ್ನು ಇದರಿಂದಾಗಿ ಪಡೆಯಬಹುದು. ಹಾಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಇರುವಂಥ ಅನೇಕ ರೀತಿಯ ಮನಸ್ತಾಪಗಳು, ಗೊಂದಲದ ವಾತಾವರಣಗಳು ಬಗೆಹರಿಯುವ ಸಮಯ ಇದಾಗಿರಲಿದೆ.
ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಸಂತಾನಕ್ಕಾಗಿ ಕಾಯುತ್ತಿದ್ದರೆ ಸಂತಾನ ಭಾಗ್ಯವು ಸಿಗಲಿದೆ. ಇದರಿಂದಾಗಿ ಕುಟುಂಬದಲ್ಲಿ ಹೆಚ್ಚಿನ ನೆಮ್ಮದಿ ಹಾಗೂ ಸಂತೋಷದ ವಾತಾವರಣ ಸೃಷ್ಟಿಯಾಗಲಿದೆ. ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದ್ದು ಸಕಾರಾತ್ಮಕ ಫಲಿತಾಂಶದಿಂದಾಗಿ ನೀವು ಉತ್ತಮ ಸಂಗಾತಿಯ ಆಯ್ಕೆಯನ್ನು ಮಾಡಿಕೊಳ್ಳಲಿದ್ದೀರಿ. ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡುಬಂದರೂ ಕೂಡ ಅದ್ಯಾವುದೂ ಕೂಡ ಹೆಚ್ಚಿನ ಸಮಸ್ಯೆಯನ್ನು ತರುವುದಿಲ್ಲ. ಆದರೆ ಬಹಳ ಎಚ್ಚರಿಕೆ ಮತ್ತು ಗಮನವನ್ನು ಇರಿಸುವುದು ಬಹು ಮುಖ್ಯವಾಗಿರಲಿದೆ. 5ನೇ ಮನೆಯಲ್ಲಿ ಸೂರ್ಯನು ನಿಜ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮೃದುವಾಗಿ ಮಾತನಾಡುವುದು ಹಾಗೆಯೇ ನಿಮ್ಮ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಅರ್ಥೈಸುವುದು ಬಹು ಮುಖ್ಯವಾಗಿರಲಿದೆ. ಇದರಿಂದಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ಹೆಚ್ಚಿಸಲು ಇದು ಸಹಕಾರಿಯಾಗಿರಲಿದೆ. ಹಾಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಮನೆ ಹಿರಿಯರಿಂದ ಹಾಗೆ ತಂದೆ ತಾಯಿಯಿಂದ ಸಂಪೂರ್ಣ ಬೆಂಬಲ ಸಿಗುವುದರಿಂದಾಗಿ ಮಾನಸಿಕ ನೆಮ್ಮದಿಯನ್ನು ನೀವು ಪಡೆಯಲಿದ್ದೀರಿ. ಹಾಗೆ ಗೊಂದಲದ ವಾತಾವರಣದಿಂದ ಹೊರಬರಲು ಇದು ಸಹಕಾರಿಯಾಗಿರಲಿದೆ. ಒಟ್ಟಾರೆ ಕೌಟುಂಬಿಕವಾಗಿ ಸಂಪೂರ್ಣ ಬೆಂಬಲವನ್ನು ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪಡೆಯಲಿದ್ದಾರೆ. ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ ಎಂದು ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಆರೋಗ್ಯ ದೃಷ್ಟಿಯಿಂದ ಮಿಥುನ ರಾಶಿಯವರಿಗೆ ಇದು ಸಾಮಾನ್ಯ ಸಮಯವಾಗಿದ್ದು ಶ್ವಾಸಕೋಶ, ಚರ್ಮ, ಮೂತ್ರಪಿಂಡ ಹಾಗೂ ಹೊಟ್ಟೆಯ ವಿಷಯಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾದ ಸಮಯ ಇದಾಗಿರಲಿದೆ. ಅಶುಚಿ ಆಹಾರವನ್ನು ಸೇವಿಸುವುದು, ಅಶುಚಿ ನೀರನ್ನು ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ತೊಂದರೆಯನ್ನು ತರಲಿದೆ. ಹಾಗೆ ಈ ಸಮಯದಲ್ಲಿ ನೀವು ವಾಹನವನ್ನು ಚಲಿಸುವಾಗ ಹಾಗೆ ನಿಮ್ಮ ದಿನಚರಿಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿದ್ದು ಸರಿಯಾದ ನಿದ್ರೆಯು ನಿಮಗೆ ಉತ್ತಮ ರೀತಿಯ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಸಹಕಾರಿಯಾಗಿರಲಿದೆ. ಈ ಸಮಯದಲ್ಲಿ ಒತ್ತಡವನ್ನು ಸರಿಯಾಗಿ ನಿವಾರಿಸುವುದು ಹಾಗೆ ಒತ್ತಡದ ಜೀವನವನ್ನು ನೀವು ಈ ಸಮಯದಲ್ಲಿ ಬಗೆಹರಿಸಿಕೊಳ್ಳಲು ಯೋಗ, ಧ್ಯಾನ ಹಾಗೆ ವಾಕಿಂಗ್ನಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಯಂತ್ರಗಳನ್ನು, ಅರಿತ ವಸ್ತುಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆ ವಹಿಸಿ. ಇದರಿಂದಾಗಿ ಆಗುವ ಅಪಾಯಗಳನ್ನು ನೀವು ತಪ್ಪಿಸಬಹುದಾಗಿರಲಿದೆ. ಒಟ್ಟಾರೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಮಿಶ್ರಿತ ಫಲಿತಾಂಶವಿರಲಿದೆ. ಬಹಳ ಎಚ್ಚರಿಕೆಯಿಂದ ಇರುವುದರಿಂದಾಗಿ ಆಗುವ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದಾಗಿರಲಿದೆ. ಇದು ಮಿಥುನ ರಾಶಿಯವರು ಈ ಸಮಯದಲ್ಲಿ ಆರೋಗ್ಯದಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆ ಎಂದೇ ಹೇಳಬಹುದು. ಇನ್ನು ಮುಂದಿನದ್ದಾಗಿ ಸ್ವ ಉದ್ಯೋಗ, ವ್ಯಾಪಾರ ಮತ್ತು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ. ಹಾಗೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ. ಸ್ವ ಉದ್ಯೋಗ, ವ್ಯಾಪಾರ ಮತ್ತು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ಜನರು ಈ ಅಕ್ಟೋಬರ್ 24ರ ನಂತರ ವಸೂಲಿ ಸೇವೆಗಳ ಗುಣಮಟ್ಟದಲ್ಲಿ ಸುಧಾರಣೆಯನ್ನು ತರುವುದು ಬಹು ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ಹಳೆಯ ಬಾಕಿಗಳನ್ನು ಪಾವತಿಸುವುದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ. ಇದರಿಂದಾಗಿ ಆರ್ಥಿಕ ವ್ಯವಹಾರದಲ್ಲಿ ಆಗುವ ಗೊಂದಲಗಳು, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸೇವೆಯ ಗುಣಮಟ್ಟವನ್ನು ಸುಧಾರಿಸುವುದರಿಂದಾಗಿ ಗ್ರಾಹಕರನ್ನು ನೀವು ಹೆಚ್ಚಾಗಿ ಆಕರ್ಷಿಸಬಹುದಾಗಿರಲಿದೆ. ಹಾಗೆ ಊಹಾಪೋಹ ಹೂಡಿಕೆಗಳಿಂದ ದೂರ ಇರುವುದರಿಂದಾಗಿ ಆರ್ಥಿಕ ನಷ್ಟಗಳನ್ನು ತಪ್ಪಿಸಬಹುದಾಗಿದ್ದು ಆರ್ಥಿಕ ಬಲವನ್ನು ಹೊಂದಲು ಸಹಕಾರಿಯಾಗಿರಲಿದೆ. ಈ ಸಮಯದಲ್ಲಿ ವಿದೇಶಿ ವ್ಯಾಪಾರ, ವಿದೇಶಿ ಹೂಡಿಕೆಗಳನ್ನು ಮಾಡದಿರಿ. ಹೊಸ ಒಪ್ಪಂದಗಳಿಗೆ, ಪಾಲುದಾರಿಕೆಗಳಿಗೆ ಸಹಿ ಹಾಕುವುದು ಉತ್ತಮವಾಗಿರುವುದಿಲ್ಲ. ಇದರಿಂದಾಗಿ ತೊಂದರೆಗಳೇ ಹೆಚ್ಚಾಗಿರಲಿದೆ. ಹಾಗೆ ವ್ಯಾಪಾರ ವಿಸ್ತರಣೆಗೂ ಕೂಡ ಈ ಸಮಯದಲ್ಲಿ ಯೋಜನೆಗಳನ್ನು ರೂಪಿಸದೆ ಇರುವ ವ್ಯಾಪಾರ ವ್ಯವಹಾರಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗುವುದು ಬಹು ಮುಖ್ಯವಾಗಿರಲಿದೆ. ಇದು ವ್ಯಾಪಾರಿಗಳು ಈ ಸಮಯದಲ್ಲಿ ಪ್ರಮುಖವಾಗಿ ಎಚ್ಚರಿಕೆ ವಹಿಸಬೇಕಾದ ಅಂಶವೆಂದೇ ಹೇಳಬಹುದು. ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಆಗಲಿದೆ ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ ಈ ಸಮಯ ಏಕಾಗ್ರತೆಯ ಕೊರತೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರಲಿದೆ.
ಮನರಂಜನೆಯ ಮೇಲೆ ಹೆಚ್ಚಿನ ಆಸಕ್ತಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಒಂದು ವೇಳಾಪಟ್ಟಿಯ ಜೊತೆ ಕುಳಿತು ತಮ್ಮ ಗುರಿಗಳನ್ನು ಸಂಪೂರ್ಣಗೊಳಿಸಲು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ನೀವು ಶಿಕ್ಷಕರ ಹಾಗೆ ನಿಮ್ಮ ಮಾರ್ಗದರ್ಶಕರ ಸಲಹೆಯನ್ನು ಪಡೆದುಕೊಂಡು ಓದಿನಲ್ಲಿ ಹೆಚ್ಚಿನ ಅಂಕ ಪಡೆಯುವುದರ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಇದು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಅಂಶವೆಂದೇ ಹೇಳಬಹುದು. ಇನ್ನು ಈ ಸಮಯದಲ್ಲಿ ಕೆಲಸಗಳ ಹೊರೆಯನ್ನು ಕಡಿಮೆ ಮಾಡಲು ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವುದು, ಶುಕ್ರವಾರದಂದು ಸಿಹಿ ತಿಂಡಿಯನ್ನು ದಾನ ಮಾಡುವುದು ಉತ್ತಮವಾದ ಫಲಿತಾಂಶವನ್ನು, ಸಕಾರಾತ್ಮಕ ಭಾವನೆಯನ್ನು ತರಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.